ತಾಯಿಗೆ ಮೆಚ್ಚಿದ ದೇವರೇ ಇಲ್ಲ ಎನ್ನುವರು ಎಲ್ಲ. ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನನ್ನ ದೊಡ್ಡಮ್ಮನ ಮೊಮ್ಮಗನ ಮದುವೆ ಫಂಕ್ಷನ್ 3 ದಿನ ಇತ್ತು. ನಮ್ಮ ಯಜಮಾನರು ಮತ್ತು ನಮ್ಮ ಭಾವನವರು ಕೆಲಸ ಇದೆ, ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳಿದ್ದಕ್ಕೆ 2 ದಿನ ಮದುವೆ ಅಟೆಂಡ್ ಮಾಡಿದ್ವಿ. ಈ ಫೋಟೋದಲ್ಲಿ ನೀವು ನೋಡ್ತಿರೋದು ನನ್ನ ತಾಯಿ ಕಡೆಯ ಹಿರಿಯ ಹೆಣ್ಣು ಮಕ್ಕಳು. ಇವರಲ್ಲಿ ನಾನು ಯಾರ ಹತ್ರ ಮಾತಾಡಿದ್ರು ಕೂಡ ಒಂದೇ ತರಹ ಪ್ರೀತಿ ವಾತ್ಸಲ್ಯದ ಮಾತುಗಳು ಇರುತ್ತೆ. ಮತ್ತು ಇದರಲ್ಲಿ ನನ್ನ ತಾಯಿ ಯಾರು ಅಂತ ನಿಮಗೆ ಗೊತ್ತಿರೋ ವಿಷಯನೇ. ರಾಜೀವನ ಮಗು ಬರ್ತ್ಡೇ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ, ಏನಂದ್ರೆ ನನ್ನ ತವರಿನ ಬಗ್ಗೆ ಸಮಯ ಸಂದರ್ಭ ಸಿಕ್ಕಾಗ ಸ್ವಲ್ಪ ಹೇಳ್ತೀನಿ ಅಂತ. ಇವತ್ತು ನನ್ನ ತಾಯಿ ನನ್ನ ತಾಯಂದಿರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಯಶೋಧ ಮತ್ತು ದೇವಕಿ ನಂದನ ಎನಿಸಿಕೊಂಡಿರೋ ಶ್ರೀ ಕೃಷ್ಣನಿಗೆ ಹೀಗೆ 2 ತಾಯಂದಿರು ಇದ್ರು. ಹಾಗೆ ನಾನು 2 ತಾಯಂದಿರ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದಿದ್ದೀನಿ. 1974 ಏಪ್ರಿಲ್ ತಿಂಗಳಲ್ಲಿ ನನ್ನ ತಂದೆಯ ತಮ್ಮ ಅಂದ್ರೆ ನನ್ನ ಚಿಕ್ಕಪ್ಪನವರ ಮದುವೆ ಆಯಿತು. ಹೀಗೆ ಚಿಕ್ಕಮ್ಮನ ಮದುವೆ ಆಗಿ 5ನೇ ತಿಂಗಳಿಗೆ ನನ್ನ ಜನನ ಆಯಿತು. ಈ ಸಮಯದಲ್ಲಿ ನನ್ನ ತಾಯಿ ಸಂಪೂರ್ಣವಾಗಿ ಬೆಡ್ ರೆಸ್ಟ್ನಲ್ಲಿ ಇರಬೇಕಾದ ಸಂದರ್ಭ ಒದಗಿತ್ತು. ಆದ ಕಾರಣ ಆ ಸಮಯದಲ್ಲಿ ನನ್ನ ಚಿಕ್ಕಮ್ಮನೇ ನನ್ನ ಆರೈಕೆ ಮಾಡಿದರು. ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮನ ಒಡನಾಟ ತುಂಬ ಚೆನ್ನಾಗಿತ್ತು. ನನ್ನ 10ನೇ ವಯಸ್ಸಿನವರೆಗೂ ಎಲ್ಲರೂ ತುಂಬಿದ ಕುಟುಂಬದಲ್ಲೇ ಇದ್ವಿ. ನಂತರ ಅಲ್ಲಿಂದ ನನ್ನ ಮದುವೆ ಆಗೋವರೆಗೂ ನನ್ನ ಚಿಕ್ಕಮ್ಮನ ಮನೆಯಲ್ಲೇ ಇದ್ದೆ. ಅವರೇ ನನ್ನನ್ನು ನೋಡಿಕೊಂಡ್ರು, ಮದುವೆ ಮಾಡಿದರು. ನನ್ನ ಚಿಕ್ಕಮ್ಮ ಚಿತ್ರದುರ್ಗದವರು, ಬಹಳ ಸುಸಂಸ್ಕೃತರು. ಅವರು ಕೂಡ ಕೂಡು ಕುಟುಂಬದಲ್ಲಿ ಇದ್ದವರು. ನಾನು ನನ್ನ ಶಾಲೆಯ ರಜೆ ದಿನಗಳಲ್ಲಿ ಚಿಕ್ಕಮ್ಮನ ತಾಯಿ ಮನೆಗೆ ಹೋಗಿ ಬರ್ತಾ ಇದ್ದೆ. ಅಲ್ಲಿ ನನಗೆ ಬಹಳಷ್ಟು ಜನ ಕೇಳ್ತಿದ್ರು, ಅಮ್ಮ ಇಷ್ಟನೋ ಚಿಕ್ಕಮ್ಮ ಇಷ್ಟನೋ ಅಂತ. ಈ ಪ್ರಶ್ನೆಗೆ ಯಶೋಧ ಮತ್ತು ದೇವಕಿ ನಂದನನಾದ ಶ್ರೀಕೃಷ್ಣನಿಗೆ ಉತ್ತರ ಕೊಡಲಿಕ್ಕಾಗಲ್ಲ. ಏಕೆಂದರೆ 9 ತಿಂಗಳು ಹೊತ್ತು ಹೆತ್ತ ತಾಯಿ ಒಂದು ಕಡೆ ಆದರೆ ಸ್ವಂತ ಮಗಳ ತರಹ ಬೆಳೆಸಿದ ಚಿಕ್ಕಮ್ಮ ಒಂದು ಕಡೆ. ಇಬ್ಬರ ಜೊತೆ ಬೆಳೆದ ನಾನೇ ಧನ್ಯ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರೂ ಈಗ ನಮ್ಮ ಜೊತೆ ಇಲ್ಲ ಎನ್ನುವುದೇ ಬೇಸರ ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮನಿಗೆ ಇದ್ದೇ ಇದೆ.